ಆಗ್ತಾ ಇದೆ. ಆದ್ರೆ ದಸರಾ ಉದ್ಘಾಟನೆಯ ವಿಷಯ ಈಗ ಸುದ್ದಿ ಆಗ್ತಾ ಇದೆ. ಕಾರಣ ಬಾನು ಮುಷ್ತಾಕ್ರಿಂದ ದಸರಾ ಉದ್ಘಾಟನೆಗೆ ವ್ಯಕ್ತವಾಗ್ತಾ ಇರುವಂತಹ ವಿರೋಧ. ಈ ವಿರೋಧದ ಬೆನ್ನಲ್ಲೇ ಬಾನು ಮುಷ್ತಾಕ್ ಹೇಳಿಕೆ ಒಂದು ವೈರಲ್ ಆಗಿದೆ. ಕನ್ನಡವನ್ನ ಭುವನೇಶ್ವರಿಯಾಗಿ ಒಪ್ಪಲ್ಲ ಅಂತ ಹೇಳಿದ್ದ ಬಾನು ಮುಷ್ತಾಕ್ರಿಂದ ದಸರಾ ಉದ್ಘಾಟನೆ ಮಾಡೋದಕ್ಕೆ ಬಹಳಷ್ಟು ವಿರೋಧ ವ್ಯಕ್ತವಾಗಿದೆ. ವಿರೋಧದ ಬೆನ್ನಲ್ಲೇ ಬಾನು ಮುಷ್ತಾಕ್ ಅವರು ಕೊಟ್ಟಂತ ಒಂದು ಹೇಳಿಕೆ ಏನಿದೆ ಅದು ವೈರಲ್ ಆಗಿದೆ. ಏನಂತ ಹೇಳಿಕೆ ಕೊಟ್ಟಿದ್ರು? ಕನ್ನಡವನ್ನ ಭುವನೇಶ್ವರಿಯಾಗಿ ಒಪ್ಪಲ್ಲ ಅನ್ನೋ ಹೇಳಿಕೆ. ಜನಸಾಹಿತ್ಯ ಸಮ್ಮೇಳನದಲ್ಲಿ ಬಾನು ಮುಷ್ತಾಕ್ ಕೊಟ್ಟಂತ ಹೇಳಿಕೆ. ಭುವನೇಶ್ವರಿಗೆ ಅರಿಶಿಣ ಕುಂಕುಮದ ಧ್ವಜ ಕೊಟ್ಟಿದ್ದೀರಾ, ಆಕೆಯನ್ನ ಅರಿಶಿಣ ಕುಂಕುಮದಲ್ಲಿ ಲೇಪನ ಮಾಡಿದ್ದೀರಾ, ಅಲ್ಪಸಂಖ್ಯಾತೆಯಾಗಿ ನಾನೇನು ಮಾಡಬೇಕು ಹೇಳಿ ಅಂತ ಪ್ರಶ್ನೆ ಮಾಡಿದ್ರು. 2023ರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಬಾನು ಮುಷ್ತಾಕ್ ಕೊಟ್ಟಂತ ಹೇಳಿಕೆ ಈಗ ವೈರಲ್ ಆಗ್ತಾ ಇದೆ. ಯಾಕಂದ್ರೆ ಬಾನು ಮುಷ್ತಾಕ್ರಿಂದ ದಸರಾ ಉದ್ಘಾಟನೆಗೆ ಈಗ ವ್ಯಕ್ತವಾಗ್ತಾ ಇರುವಂತಹ ವಿರೋಧ. ದಸರಾ ಉದ್ಘಾಟನೆಗೆ ವಿರೋಧದ ಬೆನ್ನಲ್ಲೇ ಈ ಹೇಳಿಕೆ ವೈರಲ್ ಆಗ್ತಾ ಇದೆ. ದಸರಾ ಅನ್ನೋದು ಒಂದು ಧಾರ್ಮಿಕ ಆಚರಣೆ. ಆದ್ರೆ ಬಾನು ಮುಷ್ತಾಕ್ ಅವರ ಈ ಹೇಳಿಕೆ ನೋಡ್ತಾ ಇದ್ರೆ ಈ ಆಚರಣೆಯನ್ನ ಅವರು ಒಪ್ಪದಂತೆ ಕಾಣಿಸ್ತಾ ಇಲ್ಲ. ಮತ್ತೆ ಅವರಿಂದ ಹೇಗೆ ನೀವು ದಸರಾ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತೀರಿ? ಮೈಸೂರು ದಸರಾದ ಬೇರೆ ಬೇರೆ ಕಾರ್ಯಕ್ರಮಗಳು, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ, ಕವಿಗಳಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಇದ್ರೆ ಅದಕ್ಕೆ ಕರೆಸಿ. ಆದ್ರೆ ದಸರಾ ಉದ್ಘಾಟನೆಯನ್ನೇ ಬಾನು ಮುಷ್ತಾಕ್ರಿಂದ ಮಾಡಿಸ್ತಾ ಇರೋದ್ರ ಬಗ್ಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಬಿಳಿಮೆಲೆ ಸರ್ ಅವರು ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಬಗ್ಗೆ ಮಾತಾಡಿದರು. ಕನ್ನಡ ಭಾಷೆಯ ಬಗ್ಗೆ ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯಾಗಿ ನನ್ನ ಗ್ರಹಿಕೆ ಏನು ಅನ್ನೋದನ್ನ ನಿಮ್ಮ ಎದುರಿಗೆ ಇಡ್ತೀನಿ. ನಿಮ್ಗೆ ಇಷ್ಟ ಆಗತ್ತೋ ಕಷ್ಟ ಆಗತ್ತೋ ನನಗೆ ಗೊತ್ತಿಲ್ಲ. ಕನ್ನಡವನ್ನ ಭಾಷೆಯಾಗಿ ಬೆಳಿಲಿಕ್ಕೆ, ಕನ್ನಡವನ್ನ ಭಾಷೆಯಾಗಿ ಬಾನು ಮುಷ್ತಾಕ್ ಮಾತಾಡ್ಲಿಕ್ಕೆ, ಆಕೆಯ ಮನೆಯವರು ಮಾತಾಡ್ಲಿಕ್ಕೆ ನೀವು ಅವಕಾಶನೇ ಕೊಡ್ಲಿಲ್ಲ. ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ. ಕೆಂಪು ಮತ್ತು ಹಳದಿ ಅರಿಶಿಣ ಕುಂಕುಮದ ಬಾವುಟವನ್ನ ಹಾಕಿ ಅರಿಶಿಣ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಳನ್ನಾಗಿ ಮಾಡ್ಬಿಟ್ಟು ಆಕೆಯನ್ನ ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ. ನಾನು ಎಲ್ಲಿ ನಿಲ್ಲಬೇಕು? ನಾನು ಏನನ್ನ ನೋಡ್ಬೇಕು? ನಾನು ಹೇಗೆ ಇನ್ವಾಲ್ವ್ ಆಗ್ಬೇಕು? ನನ್ನ ಹೊರಗಟ್ಟುವಿಕೆ ಇವತ್ತಿಂದ ಅಲ್ಲ, ಯಾವತ್ತಿನಿಂದಲೋ ಆರಂಭ ಆಯಿತು, ಇವತ್ತು ಪೂರ್ಣಗೊಳ್ತಾ ಇದೆ ಅಷ್ಟೇ. ಈ ವಿಷಯಕ್ಕೆ ದಯಮಾಡಿ ನೀವುಗಳು ಆಲೋಚನೆ ಮಾಡಿ. ಯಾಕೆಂದ್ರೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಮಹಿಳೆಯನ್ನ ಮಂದಾಸನದ ಮೇಲೆ ಕೂರಿಸಿದ ತಕ್ಷಣ ದೇವತೆಗಳು ಸಂತುಷ್ಟರಾಗ್ತಾರೆ. ಇಲ್ಲೂ ಕೂಡ ಕನ್ನಡಮ್ಮನ್ನ ದೇವಸ್ಥಾನದಲ್ಲಿ ಕೂರಿಸಿ ಮಂದಾಸನದ ಮೇಲೆ ಕೂರಿಸಿ ಮಹಿಳೆಯನ್ನ ಹೇಗೆ ತುಳಿತಾ ಇದ್ದೀರೋ, ದೌರ್ಜನ್ಯ ಮಾಡ್ತಾ ಇದ್ದೀರೋ, ಹಿಂಸೆ ಮಾಡ್ತಾ ಇದ್ದೀರೋ, ಈ ತರ ಕನ್ನಡ ಭಾಷೆ ಮೇಲೆ ಕೂಡ ನೀವುಗಳು ದೌರ್ಜನ್ಯ ಮಾಡ್ತಾ ಇದ್ದೀರಿ. ಯು ಆರ್ ಆನ್ಸರಬಲ್ ಟು ಮೀ. ನನಗೆ ಉತ್ತರ ಕೊಡಬೇಕಾದಂತ ಒಂದು ಗೋಡೆಗೆ ಒತ್ತರಿಸ್ತಾ ಇದ್ದೀನಿ ನಾನು. ನಿಮಗೆ ಉತ್ತರ ಕೊಡಿ. ನನಗೆ ಕನ್ನಡವನ್ನ ಭುವನೇಶ್ವರಿಯನ್ನಾಗಿ ಮಾಡಿ, ಕನ್ನಡದ ರಥವನ್ನು ಎಳೆದು, ಕನ್ನಡದ ಜಾತ್ರೆಯನ್ನು ಮಾಡಿ, ಕನ್ನಡದ ಪರಿಷೆಯನ್ನು ಮಾಡಿ ಏನ್ ಮಾಡಿದ್ರಿ? ನನ್ನನ್ನು ಹೊರಗಟ್ಲಿಕ್ಕೆ ಎಷ್ಟು ಹುನ್ನಾರ ಬೇಕಿತ್ತ ನಿಮಗೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.